ನೆನ್ನೆ ಇವತ್ತು ನಮ್ ರಾಮನಗರದಲ್ಲಿ ಸ್ಕೂಲು ಕಾಲೇಜು ರಜೆ ಇತ್ತು. ಯಾಕಪ್ಪ ಅಂದ್ರೆ ರಾಮನಗರದಲ್ಲಿ ಚಾಮುಂಡೇಶ್ವರಿ ಹಬ್ಬ ಆಯ್ತು. ಬಸ್ ಸ್ಟ್ಯಾಂಡ್ ಬಂದ್ರೆ ಇಲ್ಲಿ ನಮ್ ಲಾಯರ್ ಸಾಹೇಬ್ರು ಅಪರೂಪಕ್ಕೆ ಸಿಕ್ಕಿದ್ರು. ರಾಮನಗರದಲ್ಲಿ ಹಬ್ಬ ಮಾಡೋದ್ ಬಿಟ್ಟು ಕಾಲೇಜ್ಗೆ ಯಾಕಪ್ಪ ಹೋಗ್ತಾ ಇದೀನಿ ಅನ್ಕೊಂಡ್ರ, ಕಾಲೇಜ್ನಲ್ಲಿ ನಂಗೆ ಇಂಟರ್ನಲ್ಸ್ ಇತ್ತು, ಅದಕ್ಕೆ ಕಾಲೇಜ್ಗೆ ಹೊರಟೆ. ಕಾಲೇಜಲ್ಲಿ ಇಂಟರ್ನಲ್ಸ್ ಎಲ್ಲ ಬರ್ದು ಬಂದೆ. ಪಾಪ ಇವ್ರು ಫೀಸ್ ಕಟ್ಟಿಲ್ಲ ಅಂತ ಇಂಟರ್ನಲ್ಸ್ ಕಲೋ ಮಾಡಿರ್ಲಿಲ್ಲ. ನಾನು ಮನೆಗೆ ಹೊರಟೆ. ಇಲ್ಲಿ ಬೇಕರಿಲಿ ಆಂಟಿ ಹೊಸದಾಗಿ ಬೋಟಿ ಎಲ್ಲ ಇಟ್ಟಿದ್ರು. ಅದನ್ನ ನೋಡಿ ತಗೊಂಡು ತಿಂದು ಬಸ್ ಹತ್ತಿದೆ. ಬಸ್ ಹತ್ತಿದ್ರೆ ಇಲ್ಲಿ ಮಾರ್ಕೆಟಿಂಗ್ ಯಾವ ಲೆವೆಲ್ಗಪ್ಪ ಹೋಗಿದೆ ಅಂದ್ರೆ ನೋಡಿ, ನೀವೇ ಕೇಳಿಸ್ಕೊಳ್ಳಿ. ಫಿಟ್ಟಿಂಗ್ ಮಾಡಿ ಒಂದು ರೌಂಡ್ ಪ್ರೆಸ್ ಮಾಡಿ ಸರ್. ಹಣ್ಣು ಗಟ್ಟಿಗಿದ್ರೆ ಮೆತ್ತಿಗಾಗುತ್ತೆ, ತಾಜಾ ಜ್ಯೂಸ್ ರೆಡಿ ಆಗುತ್ತೆ ನೋಡಿ ಸರ್. ಎಮರ್ಜೆನ್ಸಿ. ಈ ಮಾರ್ಕೆಟಿಂಗ್ ನೋಡೋಷ್ಟರಲ್ಲಿ ನಮ್ಮ ರಾಮನಗರ ಬಂತು. ರಾಮನಗರದಲ್ಲಿ ಇಳ್ಕೊಂಡೆ ನಮ್ಮ ಅಪ್ಪ ಬಂದ್ರು ಕರ್ಕೊಂಡು ಹೋಗಕ್ಕೆ. ಹಂಗೆ ಟ್ಯಾಬ್ಲೆಟ್ಸ್ ತಗೋಬೇಕಾಯ್ತು, ಅದಕ್ಕೆ ಟ್ಯಾಬ್ಲೆಟ್ಸ್ ತಗೊಂಡು ಹಂಗೆ ಹೊರಟ್ವಿ. ನಮ್ ರಾಮನಗರದಲ್ಲಿ ಜಾತ್ರೆ ಬೇರೆ ಇತ್ತು. ಒಂದ್ ಕಡೆ ಮನ್ಸಲ್ಲಿ ಬೇಜಾರ್ ಬೇರೆ, ಹೋಗಕ್ ಆಗ್ತಾ ಇಲ್ಲ ಅಂತ ಮನೆಗ್ ಬಂದ್ರೆ ನಮ್ಮ ಅಪ್ಪ ನಾಗಮಾಂಟಿ ಊಟ ಕರಿತವ್ರೆ ಹೋಗು ಅಂದ್ರು. ನಾನ್ 3:45 ಕರೆಕ್ಟ್ ಆಗಿ ಬಂದ್ರೆ ಇಲ್ಲಾಗ್ಲೇ ಎಲೆ ಎತ್ತಿದ್ರು. ಆಮೇಲೆ ನನಗೂ ಊಟ ಕೊಟ್ರು. ಊಟ ಎಲ್ಲ ಮಾಡಿದೆ. ಊಟ ಮಸ್ತಾಗಿತ್ತು. ನಮ್ಮನೆಲ್ಲ ಮಟನ್ ಸಾಂಬಾರ್ ಮಾಡಿದ್ರು. ಮಟನ್ ಸಾಂಬಾರ್ಗೆ ಫ್ರೈ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಪೆಪ್ಪರ್ ಫ್ರೈ ಮಾಡ್ಕೊಂಡ್ವಿ. ಇವತ್ತು